ಅವಾಗ ಡ್ರೈ ಮಾಡಿರೋ ಫ್ಲವರ್ಸ್ನ ಪ್ರಿಸರ್ವ್ ಮಾಡಬೇಕು ಅಂತ 10 ಇಂಚ್ ಮೌಲ್ಡಲ್ಲಿ ರೆಸಿನ್ ಹಾಕಿ ಇಟ್ಟೆ. ಆಮೇಲೆ ರೆಸಿನ್ ಫ್ರಿಜ್ ಮ್ಯಾಗ್ನೇಟ್ ಮಾಡಬೇಕು ಅಂತ ಬೇಬಿ ಫೋಟೋಸ್ನ ಇಟ್ಟು ರೆಸಿನ್ ಹಾಕಿ ಇಟ್ಟೆ. ನನ್ನ ಮಗಳ ಬ್ಯಾಂಗಲ್ಸ್ನ ಪ್ರಿಸರ್ವ್ ಮಾಡಬೇಕು ಅಂತ ಅದಕ್ಕೆ ರೆಸಿನ್ ಕೋಟ್ ಹಾಕಿ ಇಟ್ಟೆ. ಇದರಿಂದ ಕಲರ್ ಸ್ಪ್ರೆಡ್ ಆಗೋದಿಲ್ಲ. ನನ್ನ ಮಗಳಂತೂ ಯಾವತ್ತೂ ಜುಟ್ಟು ಹಾಕೋಕ್ಕೆ ಬಿಟ್ಟಿದ್ದಿಲ್ಲ. ಅದಕ್ಕೆ ಹಾಕಲೇಬೇಕು ಅಂತ ಹರಸಾಹಸ ಪಟ್ಟು ಹಾಕಿದ್ವಿ. ಒಂಥರ ಚೆಂದ ಕಾಣಿಸ್ತಿತ್ತು, ಆದರೆ ಇಟ್ಕೋಬೇಕಲ್ಲ, ಕೈ ಫುಲ್ ಅಲ್ಲೇ ಹೋಗ್ತಾಯಿದ್ದಿತ್ತು. ಎಷ್ಟೊತ್ತಿಗೆ ಅದನ್ನು ಎಳೆದು ಬಿಸಾಕ್ತೆ ಅಂತ ಕಾಯ್ತಾ ಇದ್ದಿದ್ಲು. ರಾತ್ರಿ ಊಟಕ್ಕೆ ಅಂತ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ. ಲಾಸ್ಟ್ ಟೈಮ್ ನಾನು ಬರೀ ಸ್ಟಾರ್ಟರ್ಸಲ್ಲೇ ಎಲ್ಲ ಊಟ ಮುಗಿಸಿದ್ದೆ. ಅದಕ್ಕೆ ಈ ಸಲ ಎಲ್ಲ ಟ್ರೈ ಮಾಡುವ ಅಂತ ಅಂದ್ಕೊಂಡು ಹೋದ್ವಿ. ಇವಳು ಬಿಡಲ್ಲ ಅಂತ ಗೊತ್ತಿತ್ತು. ಇವತ್ತೇನೆಲ್ಲ ಹೊಡೆದಾಕ್ತಾಳೇನೋ ಅಂತ ಚಿಂತೆ ಆಗಿತ್ತು. ಅಷ್ಟರಲ್ಲಿ ರೆಸ್ಟೋರೆಂಟ್ನವರೇ ಒಂದು ಬಲೂನ್ ಕೊಟ್ಟರು. ಅದನ್ನ ಹಿಡ್ಕೊಂಡು ಫುಲ್ ಸುತ್ತಾ ಕೂತಿದ್ಲು. ಆಮೇಲೆ ಒಂದು ಮ್ಯಾಂಗೋ ಜ್ಯೂಸ್ ಸಹ ಕೊಟ್ಟರು. ಸುಮ್ಮನೆ ಕುಡಿತಾ ಕೂತ್ಕೊಳ್ಳಿ, ರಗಳೆ ಕೊಡದಿದ್ರೂ ಆಯಿತು ಅಂತ. ಸ್ಟಾರ್ಟರ್ಸ್ ಎಲ್ಲ ತಿಂದಾದ್ಮೇಲೆ ಮೇನ್ ಕೋರ್ಸಲ್ಲಿ ಎಲ್ಲ ಟೇಸ್ಟ್ಗೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಂದೆ. ಆಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಕೂತಿರುವಾಗ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಕೇಕ್ ತಗೊಬಂದರು. ಕೇಕ್ ಅಲ್ಲಿ ಕಟ್ ಮಾಡಿ ಪಾರ್ಸೆಲ್ ಇಟ್ಕೊಂಡ್ವಿ. ಮತ್ತು ಮಾಕ್ಟೇಲ್ ಸಹ ಕೊಟ್ಟಿದ್ದರು. ಅದು ಸಹ ಸೂಪರಾಗಿದ್ದಿತ್ತು.